ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಸನ್ಮಾನ್ಯ ಜಿಎಸ್ ಪಾಟೀಲ್ ಸ್ಪೀಕರ್ ಸ್ಥಾನವು ಬಂದ ಮೇಲೆ ನರೇಗಲ್ ಜನತೆಗೆ ತಮ್ಮ ಕೃತಜ್ಞತೆಯನ್ನ ಸಲ್ಲಿಸುವ ಮುಖಾಂತರ ಹಾಗೂ ಗ್ರಾಮ ದೇವತೆ ಆದಂತಹ ದ್ಯಾಮಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ಅಭಿಮಾನಿಗಳ ಆಸೆಯಂತೆ ಹರಕೆಯನ್ನ ತೀರಿಸುವ ಮುಖಾಂತರ ನರೇಗಲ್ ಜನತೆಗೆ ತಾವಿಂದು ಆಭಾರಿಯಾಗಿರುತ್ತೇನೆ ಎಂದು ಸ್ಪೀಕರ್ ಸ್ಥಾನ ಬಂದ ಬಳಿಕ ನನ್ನ ಜವಾಬ್ದಾರಿಯನ್ನ ರೋಣ ಮತಕ್ಷೇತ್ರದ ಎಲ್ಲಾ ಜನತೆಗೆ ಹೆಚ್ಚಿನ ಅಭಿವೃದ್ಧಿ ಮಾಡುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿಕೊಳ್ತೇನೆ ಎಂದು ಹೇಳಿದರು. ಹಾಗೂ ಎಲ್ಲ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಸರ್ವ ಸದಸ್ಯರು ಅವರಿಗೆ ಅದ್ದೂರಿಯಿಂದ ನರೇಗಲ್ ಮತ್ತು ಮಜ್ರೆ ಅಳಿಯ ಎಲ್ಲ ಅಭಿಮಾನಿಗಳು ಅವರನ್ನ ಸ್ವಾಗತ ಕೋರಿ ಮೆರವಣಿಗೆಯ ಮುಖಾಂತರ ಅವರಿಗೆ ಶುಭ ಹಾರೈಸಿದರು. ಬ್ಯೂರೋ ರಿಪೋರ್ಟ್ ಶಿವಶಂಕರಿಯ ಶಾಂತನ್ ಮ್ಯಾಟ್ ಪ್ರಜಾಪವರ್ ಟಿವಿ ಗಜೇಂದ್ರಗಡ. ಬ್ಯೂರೋ ರಿಪೋರ್ಟ್. ಜಗದ ಒಡೆಯ ಶ್ರೀ ವೀರಭದ್ರೇಶ್ವರನ ಪಾದಗಳಲ್ಲಿ ನಮಸ್ಕರಿಸಿ ಇನ್ನೂರ ಈ ಭಾಗದ ಆರಾಧ್ಯ ದೇವರಾದಂತ ಕೋಡಿಕೊಪ್ಪದ ಹುಚ್ಚೇರೀಶ್ವರನನ್ನ ಅವರ ಪಾದಗಳಲ್ಲಿ ನಮಸ್ಕರಿಸಿ ಲಿಂಗೈಕ್ಯ ಗುರು ಅಂದಾನ್ ಮಹಾಸ್ವಾಮಿಗಳನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ನರೇಗಲ್ ನಗರದ ಎಲ್ಲ ಗ್ರಾಮ ದೇವತೆಗಳ ಪಾದಗಳಲ್ಲಿ ನಮಸ್ಕರಿಸಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಕರ್ನಾಟಕ ವಿಧಾನಮಂಡಲಕ್ಕೆ ಅಧ್ಯಕ್ಷ ಆಗುವಂತ ಒಂದು ಭಾಗ್ಯ ನನಗೆ ಬಂದಿದೆ. ಅದು ಯಾರ್ಲಿಂದ ಆಗೈತೆ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಹೋರಾಟದ ಮನೋಭಾವನೆ, ನಿಮ್ಮೆಲ್ಲರ ಪ್ರೀತಿ. ಯಾವುದೇ ಸಂದರ್ಭದಲ್ಲಿ ಜಿಎಸ್ ಪಾಟೀಲ್ ಈ ಸತ್ಯ ನಾವು ಒಂದು ಉನ್ನತ ಸ್ಥಾನದಲ್ಲಿ ನೋಡಬೇಕು ಅನ್ನೋ ಒಂದು ಹಂಬಲ ಇಟ್ಟುಕೊಂಡು ನೀವೆಲ್ಲ ಕಾರ್ಯಕರ್ತರು, ಮುಖಂಡರು, ತಾಯಂದಿರು, ಯುವಕರು, ನಿಮ್ಮೆಲ್ಲರ ಅಭಿಲಾಷ ಹೋರಾಟ, ಯಾರ್ಯಾರು ದೀಡ್ ನಮಸ್ಕಾರ, ಉರುಳ ಸೇವೆ, ಇಂಥ ಅನೇಕ ಕಾರ್ಯಕ್ರಮಗಳನ್ನ ಕ್ಷೇತ್ರದಾದ್ಯಂತ ಮತ್ತು ಜಿಲ್ಲೆಯಲ್ಲಿ ಮತ್ತು ಎಲ್ಲಿವರೆಗೆ ನೀವೆಲ್ಲ ಹೋದ್ರಿ ಅಂದ್ರೆ ತುಮಕೂರಿನಿಂದ ಬೆಂಗಳೂರವರೆಗೆ ಕೂಡ ಪಾದಯಾತ್ರೆ ಮಾಡ್ತಕ್ಕಂಥ ಒಬ್ಬ ಧೀಮಂತ ವ್ಯಕ್ತಿತ್ವ ಇರ್ತಕ್ಕಂಥ ನೀವೆಲ್ಲ ಅಭಿಮಾನಿಗಳು. ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ನನಗೆ ಒಂದು ಗೌರವದ ಪೀಠ ದೊರಕಿದೆ. ನಿಮ್ಮೆಲ್ಲರಿಗೆ ಮೊದಲನೇದಾಗಿ ನಿಮ್ಮ ಪಾದಕ್ಕೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ನಾನು ನಿಮ್ಮನ್ನ ಅಭಿನಂದಿಸ್ತಾ ಇದ್ದೇನೆ. ಈಗಾಗಲೇ ನಾವು ನಿನ್ನೆಯಿಂದ ನಾನು ಮೊದಲೇ ಪ್ರಥಮವಾಗಿ ನಮ್ಮ ಗ್ರಾಮಕ್ಕೆ ಬರಬೇಕಾದ್ರೆ ಬಹಳ ಪ್ರೀತಿ ವಿಶ್ವಾಸದಿಂದ ನಿನ್ನೆ ನಮ್ಮೆಲ್ಲ ಅಭಿಮಾನಿಗಳು ನೀವೆಲ್ಲ ಬರ್ಮಾಡ್ಕೊಂಡಿದ್ದೀರಿ. ಈಗ ನೀವು ಈ ನರೇಗಲ್ ಭಾಗದ ಮತ್ತು ನರೇಗಲ್ ಪಟ್ಟಣದ ಅಭಿಮಾನಿ ಹಿರಿಯರು, ಯುವಕರು, ತಾಯಂದ್ರು ಇವತ್ತು ಕೂಡ ನೀವು ಬಹಳ ಪ್ರೀತಿ ವಿಶ್ವಾಸದಿಂದ ನನ್ನನ್ನ ಬರ್ಮಾಡ್ಕೊಂಡಿದ್ದೀರಿ, ಶುಭ ಹಾರೈಸಿದ್ದೀರಿ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಅಂದ್ರೆ ಶಾಸನಗಳನ್ನ ರಚನೆ ಮಾಡೋದು, ಶಾಸನ ಸಭೆಯನ್ನ ಒಂದು
ಒಳ್ಳೆ ರೀತಿಯಿಂದ ತೆಗೆದುಕೊಡೋದಕ್ಕಂತ ಒಂದು ಜವಾಬ್ದಾರಿ ನನ್ನ ಮೇಲಿದೆ. ಅದಕ್ಕೂ ಕೂಡ ಇನ್ನು ಮುಂದೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನನಗೆ. ಏನು ಈ ಸೇವೆ ಬಹಳ ಸುಗಮವಾಗಿ, ಗಟ್ಟಿಯಾಗಿ ಮತ್ತು ವೈಶಿಷ್ಟ್ಯಪೂರ್ಣವಾಗಿ ಇದನ್ನ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಆಶೀರ್ವಾದ, ಬೆಂಬಲ, ಬಯಕೆ. ಬಹುಶಃ ನೀವೆಲ್ಲ ಹೋರಾಟ ಮಾಡಿದ್ದು GS ಪಾಟೀಲ್ ಒಂದು ಯಾವುದೇ ಖಾತೆಯ ಮಂತ್ರಿ ಆಗ್ಬೇಕಂತೇಳಿ ನೀವು ಪ್ರಯತ್ನ ಮಾಡಿದ್ದು. ಆದರೆ ನಿಮ್ಮದ ಒತ್ತಡ ಎಷ್ಟು ಗಟ್ಟಿ ಐತಂದ್ರೆ 224 ಶಾಸಕರು ಕೂಡ ನಾವು ಅವರಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ಪೀಠದಲ್ಲಿ ನೀವು ಕುಂದ್ರಿಸ್ತಂಗ ಆತ. ಸಭೆಯ ಅಧ್ಯಕ್ಷರಾದರು. ಇನ್ನು ಮುಂದೆ ನಮ್ಮ ರೋಡ್ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯಲಿಕ್ಕೆ ಸ್ವಲ್ಪ ಹಿಂದೇಟ್ ಆಗಬಹುದು ಅನ್ನೋ ವಿಚಾರದಲ್ಲಿ ಬಹಳಷ್ಟು ಮಂದಿ ನೀವು ಆಲೋಚನೆ ಮಾಡಿರ್ಬೋದು. ಯಾಕಂದ್ರೆ ಇವರು ಎಲ್ಲಿ ಸಾರ್ವಜನಿಕವಾಗಿ ಒಂದು ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಬ್ಬ ನಿಮ್ಮ ಜನಪ್ರತಿನಿಧಿಯಾಗಿ ಕ್ಷೇತ್ರಕ್ಕೆ ಬೇಕಾಗುವಂತ ಕೆಲಸ ಕಾರ್ಯನ ಮಾಡಲಿಕ್ಕೆ ನನಗೆ ಸಂಪೂರ್ಣ ಇದೆ. ಅವಾಗ ನಾವೆಲ್ಲ ಏನಾದರೂ ಕ್ಷೇತ್ರಕ್ಕೆ ಕೆಲಸ ಕಾರ್ಯಗಳು ಬೇಕಂತಿದ್ರೆ ನಾವು ಮಂತ್ರಿಗಳ ಹತ್ರ, ಅಧಿಕಾರಿಗಳ ಹತ್ರ ಅಡ್ಡಾಡಿ ಮಾಡಿಸೋದಿತ್ತು. ಈಗ ಹಂಗಿಲ್ಲ. ನಿಮ್ದು ಆಶೀರ್ವಾದ ಎಷ್ಟು ಗಟ್ಟಿ ಐತಂದ್ರೆ ಅವರ ನಮ್ಮ ಚೇಂಬರ್ಗೆ ಬಂದು ನಮ್ಮ ಕೆಲಸ ಕಾರ್ಯಗಳನ್ನು ಮಂಜೂರು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಐತಿ. ಅವಾಗ 1 ವರ್ಷ 1.5 ವರ್ಷ ಏನಾದ್ರು ಕೆಲಸ ತಗೊಂಡ್ರೆ ಈ 1-5-6 ತಿಂಗಳದಾಗ ನೀವೆಲ್ಲ ಕೆಲಸ ಮಾಡ್ಲಿಕ್ಕೆ ಕೂಡ ಸಾಧ್ಯ ಐತಿ. ಅಂತ ಒಂದು ಗಟ್ಟಿಯಾದಂತ ಒಂದು ಆಶೀರ್ವಾದವನ್ನ ನೀವೆಲ್ಲ ಮಾಡಿರಿ. ಕರ್ನಾಟಕ ರಾಜ್ಯದಲ್ಲಿ ಈ ವಿಧಾನಸಭೆ ಅಧ್ಯಕ್ಷರ ಆತೆ ಪಕ್ಷಾತೀತವಾಗಿ ಏನು ಇಲ್ಲಿವರೆಗೆ ರಾಜ್ಯದಲ್ಲಿ ಇರ್ತಕ್ಕಂಥ ತೊಂದರೆಗಳು, ಈ ನೀರಿನ ಸಮಸ್ಯೆ, ರೈತರ ಸಮಸ್ಯೆ, ಬಡವರ ಸಮಸ್ಯೆ, ದೀನ ದಲಿತರ, ಅಲ್ಪಸಂಖ್ಯಾತರ ಸಮಸ್ಯೆ, ಇವಕ್ಕೆಲ್ಲಕ್ಕೂ ಕೂಡ ನಾನು ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡ್ತೀನಿ. ನಿಮ್ಗೆಲ್ಲ ಕಲ್ಯಾಣ ಆಗೋ ರೀತಿಯಲ್ಲಿ ನಾನು ನಡ್ಕೊಂತೀನಿ. ಮತ್ತೊಮ್ಮೆ ಇವತ್ತು ನೀವೆಲ್ಲ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನಿನ್ನೆ ಹೇಳಿದರು ನಮ್ಮ ಅಲ್ಲಾ ಬಕ್ಷಿಯವರು, ನಮ್ಮ ಗೌಡ್ರು, ಲಕ್ಕನ್ ಗೌಡ್ರು ಎಲ್ಲರೂ ಕೂಡಿ ಇಲ್ರಿ ದ್ಯಾಮವ್ವಾಗ ಕಾಯಿ ಇಟ್ಟಿವಿ, ಅದನ್ನ ಹರಿಕೆ ತೀರಿಸಿ ಹೋಗ್ಬಿಡ್ರಿ ಅಂತೇಳಿ. ಆದ್ರೆ ಇಲ್ಲಿ ಬಂದು ನೋಡಿದಾಗ ನಿಮ್ಮ ಪ್ರೀತಿ, ಅಭಿಮಾನ ನೀವೆಲ್ಲ ಸೇರಿ ಇಷ್ಟೊಂದು ಪ್ರೀತಿಯಿಂದ ನನ್ನ ಬರಮಾಡಿಕೊಂಡಿದ್ದೀರಿ. ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ. ನಿಮ್ಮ ವಿಶ್ವಾಸಕ್ಕೆ ತಕ್ಕಂಗೆ ನಾನು ನಡ್ಕೊಂತೀನಿ ಅನ್ನೋ ಮಾತು ಹೇಳಿ ನಿಮ್ಮೆಲ್ಲರಿಗೂ ಒಂದಿಷ್ಟು ನಾನು